ಏನೂ ಜೀವಂತವಾಗಿರೋಕ್ಕೆ ಬಿಡಲ್ಲ ಮುಸಲ್ಮಾನರ ಮಾನಸಿಕತೆ. ನಾನು ಅವತ್ತು ಹೇಳಿದೆ ಇದಕ್ಕೆ ನಿಲ್ಲಲ್ಲ, ಇದು ಇನ್ನೇನೋ ಇದೆ ಹಿಂದ್ಗಡೆ. ಯಾಕಂದರೆ ಅವತ್ತು ಹೇಳಿದ್ರು ಅವನೊಬ್ಬ ಸಾಮಾನ್ಯ ಹುಡುಗ, ಅವನು SSLC ಓದ್ತಿರೋಂಥ ವಿದ್ಯಾರ್ಥಿ. ಇಡೀ ಊರಿನವರೆಲ್ಲ ಸೇರಿಕೊಂಡು ಕ್ಯಾಂಡ್ಲ್ ಮಾಡಿದ್ರು, ಕ್ಯಾಂಡ್ಲನ್ನು ಹಿಡ್ಕೊಂಡು ಅವನಿಗೆ ಗೌರವ ಸಮರ್ಪಣೆ ಮಾಡಿದ್ರು. ಇವತ್ತೇನು? ಅವತ್ತು ನೀವು ಹಂಗೆ ಮಾಡಿದ್ರಪ್ಪ, ಇವತ್ತು ಹೇಳ್ರಿ, ಇವತ್ತು ಯಾರು ಹೊಡೆದು ಹಾಕಿದ್ರು? ಮುಸಲ್ಮಾನ ಸಮಾಜನೇ ಉತ್ತರ ಕೊಡಬೇಕು ಇದಕ್ಕೆ. ಮುಸಲ್ಮಾನ ಸಮಾಜ ಉತ್ತರ ಕೊಡಿ. ಊರುಗಳಲ್ಲಿರುವಂಥ ಸುಳೆಬೆಲೆಯಿರುವಂಥ ಮುಸಲ್ಮಾನರು ಇದಕ್ಕೆ ಸರಿಯಾದಂಥ ರೀತಿಯೊಳಗಡೆ ನಮಗೆ ಹೇಳಬೇಕು. ನೀವು ಇಲ್ಲದೆ ಹೋದರೆ ಮುಂದಾಗೋ ಪರಿಣಾಮ ನೀವು ಫೇಸ್ ಮಾಡ್ತೀರಿ. ಸಮಾಧಿನೇ ಬಿಡಲ್ಲ ನೀವು ಅಂತ ಹೇಳಿದ್ರೆ ಇನ್ನೇನು ಬಿಡ್ತೀರಿ ನೀವು? ಏನು ಉದ್ದೇಶ ಇದೆ? ಸಂಕೇತ ಯಾರಾಗಾದರೆ? ಅವನೇನು ಭಯೋತ್ಪಾದಕನಾ? ವಿದ್ಯಾರ್ಥಿ SSLC ಓದ್ತಿರೋ ಹುಡುಗ ಅವನು. ಸ್ಪೆಷಲ್ ಕ್ಲಾಸಿಗೆ ಹೋಗಿ ಬಂದು ಹೊಡೆದಿರೋದಲ್ಲದೆ ಅವ್ನು ಸಮಾಧಿ ಬೇರೆ ಹೊಡೆದು ಹಾಕ್ತೀರ ನೀವು. ಮುಸಲ್ಮಾನ ಸಮಾಜದಕ್ಕೆ ನೇರ ಹೊಣೆ ಅಂತೇಳಿ ನನಗನ್ನಿಸಿದೆ. ನೀವೇ ಉತ್ತರ ಕೊಡಬೇಕು ಹಿಂದೂ ಸಮಾಜಕ್ಕೆ.